ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಬನ್ನಿ, ಇವತ್ತಿನ ಒಂದು ಪುಟ್ಟ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇದು ಬಾಸುಮತಿ ರೈಸ್ ಲೀವ್ಸ್ ಅಂತಲೂ ಅಂತಾರೆ, ಆಮೇಲೆ ಗೀ ರೈಸ್ ಲೀವ್ಸ್ ಅಂತಲೂ ಅಂತಾರೆ. ಒಂಥರ ಇದು ತುಂಬ ಫ್ರೇಗ್ರೆನ್ಸ್ ಬರುತ್ತೆ. ಇವಾಗ ನಾವು ಬಿರಿಯಾನಿ ಎಲೆ ಎಲ್ಲ ಹೆಂಗೆ ಹಾಕ್ತೀವಿ, ಮಲೆನಾಡು ಕಡೆ ಇದನ್ನು ಗೀ ರೈಸ್ಗಳಿಗೆ, ಬಿರಿಯಾನಿಗಳಿಗೆಲ್ಲ ಹಾಕ್ತಾರೆ, ಪಲಾವಿಗೆಲ್ಲ. ನಮ್ಮ ಮನೇಲೂ ಅಷ್ಟೇ ಪಲಾವಿಗೆ ಹಾಕ್ತೀವಿ. ತುಂಬ ಇತ್ತು. ನಮ್ಮ ಅಪ್ಪ ಎಲ್ಲ ಅಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಷ್ಟು ಬಿಸಾಕಿ ನೆಕ್ಸ್ಟು ಇಲ್ಲಿ ಇಷ್ಟು ಇದೆ. ನಾನು ಅಮ್ಮಂಗೆ ಸ್ವಲ್ಪ ಚೆನ್ನಾಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಬೆಂಗಳೂರಿಗೆ ತಗೊಂಡೋಗ್ತೀನಿ ಅಂತ ಇದು ಇಷ್ಟನ್ನು ಇಡ್ಸ್ಕೊಂಡಿದ್ದೀನಿ. ಸೊ ಕಟ್ ಮಾಡಬೇಕು. ಆ್ಯಂಡ್ ಏನು ವಿಷಯ ಅಂತ ಅಂದರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬ್ಯಾಕ್ಗ್ರೌಂಡ್, ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಬೆಂಗಳೂರಿಗೆ, ಇಲ್ಲಿಂದಲೇ ನೆಕ್ಸ್ಟ್ ಬೆಂಗಳೂರಿಗೆ ಹೋಗೋದು ನಾನು. ಸೊ ಸ್ವಲ್ಪ ಆಯಿಲ್, ಹೋಮ್ ಮೇಡ್ ಆಯಿಲ್ ಮಾಡಿಕೊಂಡು ಹೋಗೋಣ ಅಂತ ಇದ್ದೀನಿ. ಹಾಗಾಗಿ ನಮ್ಮ ಮನೆಯಲ್ಲೇ ಬೆಳೆದಿರುವ ಕರಿಬೇವು ಸೊಪ್ಪು, ಅಲೋವೆರಾ, ದಾಸವಾಳ, ಈ ಥರ ಎಲ್ಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ತಗೊಳ್ಳೋಣ ಹಾಕಿಬಿಟ್ಟು ಸ್ವಲ್ಪ ಆಯಿಲ್ ಮಾಡ್ಕೊತೀನಿ. ನೋಡಿ, ಫುಲ್ಲು ಕ್ಲೀನಾಗಿದೆ ಗಾರ್ಡನ್ನು. ಹಿಂಗಾಗಿದೆ. ಅವಾಗ ಹೆಂಗಿತ್ತು, ಇವಾಗ ಹೆಂಗಾಗಿದೆ ನೋಡಿ. ಇದೆಲ್ಲ ಅಪ್ಪನೇ ಈ ಸರಿ ಕ್ಲೀನ್ ಮಾಡಿರೋದು ಗಾರ್ಡನ್ ಎಲ್ಲ ಅಪ್ಪನೇ. ಅಮ್ಮಂಗೆ ನಮ್ಮನ್ನು ಸಂಭಾಳಿಸೋದೇ ಆಗ್ತಿತ್ತಲ್ಲ, ಅದಕ್ಕೆ. ಸೊ ಹಿಂಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಇವಾಗ ನಾನು ಜಾಸ್ತಿ ಏನು ಎಣ್ಣೆ ಮಾಡ್ಕೊಳ್ಳಲ್ಲ, ಹಾಗಾಗಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೀನಿ. ಇಷ್ಟು ಹಾಕ್ಕೊಳ್ತೀನಿ ಅಷ್ಟೇ. ಯಾಕಂದರೆ ನನಗೆ ತುಂಬ ಮಾಡಿಟ್ಕೊಂಡ್ರೆ ಅದು ಏನಾದ್ರು ಮುಗ್ಬಿಟ್ರೆ ಆ ಸ್ಮೆಲ್ ಬರುತ್ತಲ್ಲ. ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ, ಪ್ಯೂರಾಗಿ ಇರುತ್ತೆ, ಬಟ್ ತುಂಬ ದಿನ ಬರೋದು ಡೌಟು. ಹಾಗಾಗಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋಣ, ಸ್ವಲ್ಪನೇ ಮಾಡಿಕೊಂಡು ಖಾಲಿ ಆದರೆ ಮತ್ತೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಸೊ ದಾಸವಾಳಕ್ಕೆ ಸಖತ್ತು ಇದೆ ಆಪ್ಷನ್ನು. ಈ ಕಲರ್ ಇದೆ, ರೆಡ್ ಕಲರ್ ಇದೆ, ವೈಟ್ ಕಲರ್ ದೊಡ್ಡಮ್ಮನ ಮನೆ ಹತ್ರ ಇರ್ಬೋದು. ಸೊ ಇದನ್ನೇ ಹಾಕ್ತೀನಿ, ನೋಡೋಣ. ಇನ್ನು ಅಲೋವೆರಾ ಅಂತೂ ಕೇಳೋದೇ ಬೇಡ, ಇಲ್ಲೆಲ್ಲ ಇದೆ. ಫಸ್ಟು ದಾಸವಾಳ ಕಿತ್ಕೊಂಡು ಆಮೇಲೆ ಅಲೋವೆರಾ ಕಿತ್ಕೊತೀನಿ. ಅಲೋವೆರಾನು ಇಷ್ಟ ಹಾಕ್ತೀನಿ. ಸೊ ಈ ಮೂರು ನಮ್ಮ ಮನೆ ಗಾರ್ಡನಿಂದ ತೊಗೊಂಡಿದ್ದೀನಿ. ಕೆಲವರು ದಾಸವಾಳ ಎಲೆನೂ ಹಾಕ್ತಾರೆ, ಬಟ್ ಬೇಡ, ಫಸ್ಟು ಹೂವು ಹಾಕೋಣ ಸಾಕು. ಬೆಂಗಳೂರಿಗೆ ಎಲ್ಲ ಪ್ಯಾಕಿಂಗ್ ಮಾಡಬೇಕು, ತುಂಬ ಕೆಲಸ ಇದೆ. ಫ್ರೆಂಡ್ಸ್, ಇದು ಸ್ವಲ್ಪ ಅಲೋವೆರಾ ಜೆಲ್, ಕರಿಬೇವು ಸೊಪ್ಪು, ಆಮೇಲೆ ದಾಸವಾಳ ಹೂವು. ಇದಕ್ಕೆ ನಾನು ಒಂದು ರೋಸ್ಮೇರಿ ಲೀವ್ಸ್ ತರಿಸಿದ್ದೆ. ಸೊ ಅದನ್ನು ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಇಟ್ಕೊತೀನಿ, ಮತ್ತೇನಕ್ಕಾದ್ರು ಬೇಕಾಗುತ್ತೆ. ಇವಾಗ ನಾನು ಇದನ್ನು ಡಬಲ್ ಬಾಯ್ಲ್ಡ್ ಮೆಥಡಲ್ಲಿ ಇವಾಗ ಆಯಿಲ್ ಮಾಡ್ತೀನಿ. ಯಾಕಂದರೆ ಮತ್ತೇನೂ ಹೇಳ್ತಿದ್ರು, ಆ್ಯಂಡ್ ನಾನು ಈಗ ಮೊಬೈಲಲ್ಲೂ ನೋಡಿದೆ, ಡೈರೆಕ್ಟಾಗಿ ಬಾಯ್ಲ್ ಮಾಡೋದ್ರಿಂದ ಅದ್ರದ್ದು ಏನಿರುತ್ತೆ ಆಯಿಲಿಂದ ಅಂಶ ಎಲ್ಲ ಹೋಗುತ್ತೆ. ಸೊ ಹಿಂಗೆ ಡಬಲ್ ಬಾಯ್ಲ್ಡ್ ಮೆಥಡಲ್ಲಿ ಮಾಡೋದ್ರಿಂದ ಹಾಗೆ ಇರುತ್ತೆ ಅದ್ರ ಪ್ಯೂರಿಟಿ ಅಂತ. ಸೊ ಹಂಗಾಗಿ ಈ ಥರ ನಾನು ಇವತ್ತು ಆಯಿಲ್ ಬಾಯ್ಲ್ ಮಾಡ್ತಿದ್ದೀನಿ. ಇದು ಪ್ಯೂರು ಗಾಣದ ಎಣ್ಣೆ, ಇದು ಕೊಕೊನಟ್ ಆಯಿಲ್. ಸೊ ಇವಾಗ ಇದರಲ್ಲಿ ಕೊಬ್ಬರಿ ಎಣ್ಣೆ, ಸ್ವಲ್ಪ ಹರಳೆಣ್ಣೆ, ಆಮೇಲೆ ಆಲಿವ್ ಆಯಿಲು 3 ಮಿಕ್ಸ್ ಮಾಡಿದ್ದೀನಿ. ನೀವು ಬಾದಾಮಿ ಎಣ್ಣೆ ಬೇಕಿದ್ರೆ ಬಾದಾಮಿ ಎಣ್ಣೆ ಹಾಕ್ಕೋಬೋದು. ಆ್ಯಂಡ್ ನಾನು ಏನೇನು ತೋರಿಸ್ದೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಅಂತಂದ್ಬಿಟ್ಟು ನಾನು ರೋಸ್ಮೇರಿ ಲೀವ್ಸ್ ಒಣಗಿರೋದಿರುತ್ತಲ್ಲ ಅದನ್ನು ಹಾಕಿದ್ದೀನಿ. ಆಮೇಲೆ ಕಪ್ಪು ಜೀರಿಗೆ ಅಂತ ಅಂತಾರೆ, ಅದನ್ನು ಹಾಕಿದ್ದೀನಿ, ಮತ್ತು ಮೆಂತ್ಯ ಹಾಕಿದ್ದೀನಿ.
ಸ್ವಲ್ಪ ಬೇವಿನ ಸೊಪ್ಪು ಒಣಗಿರೋದಿತ್ತು, ಅದನ್ನು ನಾನು ಹಾಕಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ನಿಮಗೆ ಎಣ್ಣೆ ಕಲರಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಅದು ಎಣ್ಣೆಲಿ ಫ್ರೈ ಆಗಿ ಅದ್ರದ್ದು ಅಂಶ ಎಲ್ಲ ಬಿಟ್ಟಿರುತ್ತಲ್ಲ, ಸೊ ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಅದು ಎಣ್ಣೆ ಆದಮೇಲೆ. ಬಟ್ ಈ ಬಾಯ್ಲ್ಡ್ ಮೆಥಡು ತುಂಬ ಟೈಮ್ ಹಿಡಿಯುತ್ತೆ ಸ್ವಲ್ಪ ಎಣ್ಣೆ ಬಾಯ್ಲ್ ಆಗೋಕ್ಕೆ. ಸೊ ನೋಡಿ ಈ ಥರ ಆಗಿದೆ. ಆ್ಯಂಡ್ ಇಷ್ಟೇ ಎಣ್ಣೆ ಆಗಿದ್ದು ನೀವು ನಂಬ್ತಿರೋ ಬಿಡ್ತಿರೋ. ನಾನಲ್ಲೇನು ಬಾಯ್ಲ್ಡ್ ಇಟ್ಟಿದ್ದೆ ಅದೆಲ್ಲ ಆದಮೇಲೆ ಕರೆಕ್ಟಾಗಿ ಅರ್ಧ ಲೀಟರ್ ಎಣ್ಣೆ ಆಯಿತು. ಬಾಯ್ ಮಾಡು. ನೋ ಕೂರಂಗಿಲ್ಲ. ಅಜ್ಜಿಗೆ ಟಾಟಾ ಮಾಡು ಬಬ್ಲು. ಅಜ್ಜಿಗೆ ಟಾಟಾ ಮಾಡು. ಇರಿ ಅಜ್ಜಿಗೆ ಟಾಟಾ 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 ಮಾಡು ಅಜ್ಜಿಗೆ. ಬಾಯ್. ಈಗ ಬಾಯಿ ಇವಾಗ ಬಾಯಿ ಮಾಡ್ತಿದ್ದಾನೆ. ಸೊ ನಾನು ಪಾಪು ಹಿಂದೆ ಶರ್ಟ್ ಇಟ್ಕೊಂಡಿರೋದು ಒಂಥರ ಅನಿಸ್ಬೋದು. ನಾನು ಅವನಿಗೆ ಗ್ರಿಪ್ ಸಿಗಲಿ ಅಂತ ಅಂದ್ಬಿಟ್ಟು ಒಂದು ಸರಿ ಇಟ್ಕೊತೀನಿ. ಬಟ್ ಎನಿ ಟೈಮ್ ಇಟ್ಕೊಡಲ್ಲ. ಈ ಥರನೂ ನಾನು ಅವನಿಗೆ ಇಟ್ಕೊಂಡು ಓಡಾಡಿಸ್ತೀನಿ. ಸೊ ನಮ್ಮ ಬಬ್ಲು ಗಾಡಿ ಹೇಗಿದೆ ಅಂತ ನಿಮಗೆ ಕೇಳಲೇ ಇಲ್ಲ ನಾನು. ಇದು ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಕ್ಚುಲಿ ಮಕ್ಕಳುಗಳಿಗೆ ವಾಕ್ ಮಾಡ್ಸೋಕ್ಕೆ. ವಾಕರ್ ಏನಿದ್ರು ನಮಗೇನಾದ್ರು ಕೆಲಸ ಇದ್ದಾಗ, ಏನಾದ್ರು ಸ್ವಲ್ಪ ಮಗು ಬೀಳ್ತಾ ಇರ್ತವೆ, ಎದ್ದೇಳಕ್ಕೆ ಟ್ರೈ ಮಾಡ್ತಿರ್ತವೆ, ಆ ಥರ ಟೈಮಲ್ಲಿ ಸ್ವಲ್ಪ ಕೆಲಸ ಮಾಡೋಕ್ಕಂತ ವಾಕರಿಗೆ ಹಾಕ್ಬೇಕಷ್ಟೆ. ಬಟ್ ಇದು ನಡೆಯೋದು ಕಲಿಯೋಕ್ಕಿರ್ಬೋದು, ಎಲ್ಲದಕ್ಕೂ ಇದು ಸ್ವಲ್ಪ ಬೆಸ್ಟ್ ಇದೆ. ಬಟ್ ಇದು ಓಡಿಸುವಾಗ ಅಂದರೆ ಸ್ವಲ್ಪ ಓಡಿಸೋದು ಕಲಿಯೋ ತನಕನೂ ಯಾರು ಒಬ್ಬರು ಹಿಡ್ಕೊಂಡು ಹಿಂದೆನೇ ಇರಬೇಕು, ಇಲ್ಲ ಹಿಡ್ಕೊಂಡೇ ಓಡಾಡಿಸ್ಬೇಕು. ವಾಕರ್ ಆದರೆ ಸುಮ್ಮನೆ ಫ್ರೀ ಆಗಿಬಿಟ್ಟು ಕೆಲಸ ಮಾಡ್ಬೋದು, ಇಷ್ಟೇ ಡಿಫ್ರೆನ್ಸು. ಬಟ್ ವಾಕರ್ಗಿಂತ ಇದು ಬೆಸ್ಟು. ಬಟ್ ಅರ್ಲಿ ಸ್ಟೇಜಲ್ಲಿ ವಾಕರ್ ಯೂಸ್ ಆಗುತ್ತೆ, ಆಮೇಲೆ ಅದು ಯೂಸ್ ಆಗಲ್ಲ. ಆಮೇಲೆ ಈ ಒಂದು ಗಾಡಿ ಏನಿದೆ ಇದು ಯೂಸ್ ಆಗುತ್ತೆ. ಹಾಂ ಬಿಡು ಮುದ್ದು. 1 2 3 ಬಾ. ನೋಡು ಅಜ್ಜಿಗೆ ಫ್ಲೈಂಗ್ ಕಿಸ್ ಕೊಡು. ಫ್ಲೈಂಗ್ ಕಿಸ್ ಕೊಡು. ಅಲ್ಲಿ ಕೊಡು ಅಜ್ಜಿಗೆ. ಚೆನ್ನಿ ಅಜ್ಜಿ ಕೊಡು ಬಬ್ಲು. ಚೆನ್ನಿ ಅಜ್ಜಿ ಕೊಡಪ್ಪ. ಚೆನ್ನಿ ಅಜ್ಜಿ ಕೊಡು. ಫ್ಲೈಂಗ್ ಕಿಸ್ ಕೊಡು. ಅಲ್ಲಿ ಅಲ್ಲಿ ಥ್ಯಾಂಕ್ಸ್ ಅಜ್ಜಿ. ಥ್ಯಾಂಕ್ಸ್ ಅಜ್ಜಿ. 20 ದಿವಸ ಅಜ್ಜಿ ಕಿಟಕಿಯಲ್ಲೇ ಆಟ ಆಡಿಸ್ಬಿಡ್ತು ನಿನ್ನ. ಬಾಯ್ ಬಾಯ್ ಏನೋ ಮಾಡ್ತಿದ್ದಲ್ಲಿ ಅಮ್ಮ. ಇದು ನಾಯಿ ಕಣ್ಣು ನರಿ ಕಣ್ಣು ಅದನ್ನ ಮಾಡ್ತಿದ್ದಾನೆ. ಪೂ 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 ಅಂತ. ಹಾಂ 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 ಗೊತ್ತಾಗುತ್ತೆ. ಅಪ್ಪ ಗೊತ್ತಾಗುತ್ತೆ. ಹಾಂ ಹಾಂ ತಾತ ಬಂತು ಅನ್ನು ಹೆಂಗೆ ಓಡೋಗ್ತಾನೆ. ಹಾಂ ಅದೀಗ ಹಿಂಗೆ ಕಾಕ ಅಂತ ಫೂ 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 ಅಂತ ಅವನೇ ಇದು ಮಾಡ್ಕೊಂತಾನೆ. ಹಾಂ ಅಜ್ಜಿಗೆ ಪಪ್ಪಿ ಕೊಡಪ್ಪ ಬಬ್ಲು. ಸಾಕು ಅಜ್ಜಿಗೆ ಫ್ಲೈಂಗ್ ಕಿಸ್ ಕೊಡು. ಅಜ್ಜಿಗೆ ಅಜ್ಜಿಗೆ ಮುತ್ತ ಕೊಡು. ಅಜ್ಜಿಗೆ
ಸೊ ಫ್ರೆಂಡ್ಸ್, ಹೆಣ್ಮಕ್ಳು ತವ್ರ ಮನೆಯಿಂದ ಹೋಗುವಾಗ ಒಳ್ಳೆ ಬೇಟೆ ಮಾಡ್ಕೊಂಡು ಹೋಗ್ತಾರೆ ಅಂತಾರಲ್ಲ, ಅದು ನಿಜಾನೇ. ಏನಂದರೆ ಬೆಂಗಳೂರಿಗೆ ಹೋಗ್ತಿರೋದ್ರಿಂದ ಪ್ರತಿಯೊಂದು ನಮ್ಮಮ್ಮ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಏನು ಅಂದರೆ ಇದು ಮೊನ್ನೆ ನಾನು ತೋರಿಸ್ದೆ ನಿಮಗೆ ಗಿಡ ಕಿತ್ತಾಕಿರೋದು, ಅದ್ರದ್ದು ಪಲಾವಿನ ಸೊಪ್ಪು ಅಂತೀವಿ, ಬಾಸುಮತಿ ರೈಸ್ ಲೀವ್ಸ್ ಅಂತಾರೆ, ಪಲಾವಿನ ಸೊಪ್ಪು, ಕರ್ಬೇ ಸೊಪ್ಪು ಇನ್ನೂ ಕಿತ್ಕೋ ಅಂದರು, ಬಿಡಮ್ಮ ಅದು ಸಿಗುತ್ತೆ ಆರಾಮಾಗಿ ಅಂದ್ಕೊಂಡು ಇಷ್ಟು ಇದು ಮಾಡಿದೆ. ಆಮೇಲೆ ಇದು ನಮ್ಮ ಅಕ್ಕ ರಮ್ಯಾ ಅಂತ ಇದ್ದಾಳೆ, ಅವ್ರ ಮನೆ ಹಾಲು, ಗಿಣ್ಣ ಹಾಲು ಇದು. ಸೊ ಇದು ಸಾಂಬಾರು ಪೌಡರು ನನಗೆ ಅಂತಲೇ ಇಲ್ಲಿ ಸಪ್ರೇಟಾಗಿ ಮಾಡಿಸ್ಕೊಂಡಿದ್ದೆ. ಬಟ್ ಇವಾಗ ಸ್ವಲ್ಪ ಸ್ವಲ್ಪನೇ ಒಂದು ಸರಿ ಬೇಡ ಅಂತ ಅಂದ್ಬಿಟ್ಟು ಒಂದು 3-4 kg ಮಾಡಿಸ್ಕೊಂಡಿದ್ದೀನಿ. ಸದ್ಯಕ್ಕೆ ಇಷ್ಟು ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಸಾಂಬಾರು ಪೌಡರು. ಇದು ಏನಿದು, ಇದು ರೈಸಿಗಿದು. ಆಮೇಲೆ ಇದು ಹಪ್ಪಳ ಓಪನ್ ಮಾಡಿ ಹಿಂಗೆ ಹೇಳಿದ್ರೆ ಓಕೆನಾ, ಹಪ್ಪಳ. ಇದು ನಮ್ಮ ಮನೆ ಮಾವಿನಕಾಯಿ, ಇಲ್ಲಿ ನೋಡಿ ಯಾವುದೂ ಹಣ್ಣಾಗಿಲ್ಲ, ಎಲ್ಲ ಮರದಲ್ಲೇ ಇತ್ತು, ಇವಾಗ ಹೋಗ್ತಿರೋದಲ್ಲ ಅಂತ ಕಿತ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇದು ಎಣ್ಣೆ, ನಾನು ಹೋಮ್ಮೇಡ್ ಆಯಿಲ್ ನಾನು ಮಾಡ್ಕೊಂಡಿದ್ದು. ಆಮೇಲೆ ಇದು ರೋಸ್ಮೇರಿದು ಆನ್ಲೈನಲ್ಲಿ ತರಿಸಿದ್ದೆ, ಇನ್ನೂ ಮಿಕ್ಕಿದೆ, ಅದಕ್ಕೇ ಬೇರೆ ಏನಾದರೂ ವಾಟರ್ ಗೀಟರೆಲ್ಲ ಮಾಡ್ಕೊಳ್ಳೋಕ್ಕಿಲ್ಲ, ಮತ್ತು ಬೇಕಾಗುತ್ತೆ ಅಂತ ಮಾಡಿದ್ದೀನಿ. ಇದು ಪಾಪುದು ರಾಗಿ ಸೇರಿ ಹಿಟ್ಟು ಮಾಡಿದೆ, ಇದರಲ್ಲಿ 3 ಕವರ್ ಇದೆ. ಸೊ ಎಲ್ಲ ಬಾಕ್ಸಿಗೆ ಹಾಕ್ಕೊಂಡೋದ್ರೆ ಮತ್ತೆ ಅಲ್ಲಿಂದ ಇಲ್ಲಿಗೆ ತರೋದು ಇದಾಗುತ್ತೆ. ನಾನು ಹಂಗೆ ಎಲ್ಲ ಬಾಕ್ಸ್ಗಳು ತೊಗೊಂಡೋಗಿ ಈಗ ಬೆಂಗಳೂರಲ್ಲಿ ಎಷ್ಟೊಂದಿದೆ ನಮ್ಮ ಮನೆದು, ಅದಕ್ಕೆ ಇದು ಮಾಡಿದೆ. ಇದೊಂದು ಚಿಯಾ ಸೀಡ್ಸ್ ಇಲ್ಲೇ ಇತ್ತು, ಅದಕ್ಕೆ ತೊಗೊತಿದ್ದೀನಿ. ಆ್ಯಂಡು ಇದು ತುಪ್ಪ, ಇದು ಪ್ಯೂರ್ ಕೊಕೊನಟ್ ಆಯಿಲ್, ಇದು ದೊಡ್ಡಮ್ಮ ಕೊಟ್ಟಿದ್ರಂತೆ ಹೊರಕಟ್ಟೆಯಿಂದ. ಸೊ ಅದು ಪ್ಯೂರ್ ಆರ್ಗ್ಯಾನಿಕ್ ಕೊಕೊನಟ್ ಆಯಿಲ್ ಸ್ವಲ್ಪ ತೊಗೊಂಡಿದ್ದೀನಿ. ಇದೇಗೋ ಇಲ್ಲಿ ಮಾಡ್ಕೊಂಡಿದ್ದೀನಲ್ಲ, ಸೊ ಸ್ವಲ್ಪ ಬರೀ ಕೊಕೊನಟ್ ಆಯಿಲ್ ಇರಲಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ದೀನಿ. ಆ್ಯಂಡು ಇದು ಅಮ್ಮ, ಈ ಸಣ್ಣ ಬಾಕ್ಸ್ ಏನಮ್ಮ, ಇದು ಸಣ್ಣ ಬಾಕ್ಸು, ಇದು ಎಣ್ಣೆ, ಇದು ಪಾಪುಗೆ ಹಚ್ಚೋದು ಎಣ್ಣೆ. ನಾವು 3 ಆಯಿಲ್ ಮಿಕ್ಸ್ ಮಾಡ್ತೀವಿ ಪಾಪುಗೆ, ಬಾದಾಮಿ ಮತ್ತು ಹರಳೆಣ್ಣೆ, ಕೊಬ್ಬರಿ ಎಣ್ಣೆ. ಸೊ ಅದ್ರದ್ದು ಮಾಡಿರೋದಿತ್ತು ಅಂತ ಕೊಟ್ಟಿದ್ದಾರೆ. ಆ್ಯಂಡು ಇಷ್ಟು ಇವಾಗ ಸದ್ಯಕ್ಕೆ ಪ್ಯಾಕ್ ಮಾಡಿರೋದು. ಇನ್ನೂ ಇದಕ್ಕೆ ಏನೇನು ಆ್ಯಡ್ ಆಗೋದು ಗೊತ್ತಿಲ್ಲ, ಆ್ಯಡ್ ಆಗೋ ಇದ್ದಾವೆ ಅದು ಇದು ಅಂತ ಹೇಳ್ತಾ ಇದ್ದಾರೆ. ನನಗೆ ಭಯ ಆಗ್ತಿರೋದು ಏನು ಅಂದರೆ ಕಾರ್ ಒಳಗೆ ಎಷ್ಟು ಅಂತ ಹೇಳೋದು, ಯಾಕಂದರೆ ನನ್ನ ಮಗನ ಟಾಯ್ಸೇ ಸಖತ್ತಿದ್ದಾವೆ, ಅವನಿಗೆ ತಗೊಂಡೋಗವೆ. ಆಮೇಲೆ ಅವನದು ವಾಕರ್ ಅಂತೆ, ಆಮೇಲೆ ಮೊನ್ನೆ ಅಪ್ಪ ಒಂದು ಹೊಸ್ದಾಗಿ ಅದು ಗಾಡಿ ಒಂದು ಮಾಡಿಕೊಟ್ಟಿದ್ದಾರಲ್ಲ ಅದಂತೆ, ಮ್ಯಾಟ್ ಅಂತೆ ಅಂತ ಅವಂದೇ ಇದ್ದಾವೆ. ಬಟ್ಟೆ ಬ್ಯಾಗ್ಗಳು 4 ಇದ್ದಾವೆ. ಸೊ ನೋಡಬೇಕು ಹೆಂಗೆ ಇಡ್ಸೋದು ಏನು ಅಂತ ಅಂದ್ಬಿಟ್ಟು. ನೆಕ್ಸ್ಟು ಅವತ್ತಿಂದ ನಂತರ ಸಂಡೇ ಮಾರ್ನಿಂಗೆ ಬೆಂಗಳೂರಿಂದ ಹೊರಟು ಮಧ್ಯಾಹ್ನ ರೀಚ್ ಆಗಿ ಮತ್ತು ಆ ಸಂಜೆ ರಂಗನಹಳ್ಳಿಯಿಂದ ಹೊರಟಿದ್ದು ನಾವು. ಸೊ ಆಫ್ಟರ್ ಲಾಂಗ್ ಟೈಮ್ 20 days ಗ್ಯಾಪ್ ಆಗಿತ್ತು ಬಬ್ಲು ನೋಡ್ದಲೆ ಹಾಗಾಗಿ ಬಬ್ಲು ಫುಲ್ಲು ಖುಷಿಯಾಗಿದ್ದ. ಇಲ್ಲ ನೋಡೋದಕ್ಕೆ ವಿಡಿಯೋ ಮಾಡ್ತಿದ್ದೀಯ. ಅಪ್ಪನ ಜೊತೆ ಖುಷಿ ನೋಡು, ಅಪ್ಪ ಬಂದಿ ಖುಷಿನಾ, ಈಗ ಅಮ್ಮ ನೆನಪಾಯ್ತು. ಸೊ ಫ್ರೆಂಡ್ಸ್, ಇಷ್ಟು ದಿನ ಕೇಳ್ತಾ ಇದ್ರಿ ಯಾವಾಗ ಬೆಂಗಳೂರು ಇನ್ನೂ ಬಾಣಂತನ ಮುಗ್ದಿಲ್ವಾ ಅಂತ.
ಸೊ ಅವರಿಗೆಲ್ಲ ಇವತ್ತು ಆನ್ಸರ್ ಸಿಕ್ಕಿದೆ. ಸೊ ನಾನು ಯಾಕೆ ಇಷ್ಟು ದಿನ ಇದ್ದೆ ಅಂದರೆ, ನಾನು ನಿವಿಯಲ್ಲಿ ಇಬ್ಬರೇ ಇರೋದ್ರಿಂದ ಸೊ ಸ್ವಲ್ಪ ಮಗುನ, ಇವಾಗಿನ ಮಕ್ಕಳುಗಳು ಗೊತ್ತಲ್ಲ ಎಷ್ಟು ತುಂಟ ಹಿಂಗೆ ಅಂತ, ಏನಾದರೂ ನಿವಿಗೆ ಅಡುಗೆ ಮಾಡೋದು ಅದು ಇದು ಅನ್ನೋದೇನಾದ್ರು ಇದ್ದಿದ್ರೆ ನಾನು ಹೋಗಲೇಬೇಕಿತ್ತು, 6 ಮಂತ್ಸ್ಗೆ ಹೋಗಬೇಕಿತ್ತು. ಬಟ್ ನೀವೇ ಅರ್ಥ ಮಾಡಿಕೊಂಡು ಬೇಡ, ಅಜ್ಜ ಅಜ್ಜಿ ಜೊತೆ ಅವನು ಎಲ್ಲರ ಜೊತೆ ಆಟಾಡ್ಕೊಂಡು ಚೆನ್ನಾಗಿರಲಿ, ಆಮೇಲೆ ಮುಂದಕ್ಕೆ ಬೆಂಗಳೂರಲ್ಲಿ ಇದ್ದಿದ್ದು ಇರೋದೇ, ನಾನು ಹೇಗೋ ಮ್ಯಾನೇಜ್ ಮಾಡ್ಕೊತೀನಿ, ಅವನು ಇಲ್ಲೇ ಎಲ್ಲರ ಜೊತೆ ಬೆಳೀಲಿ ಅಟ್ಲೀಸ್ಟ್ 1 ವರ್ಷನ ಆದರೂ ಅಂತಲೂ ಅಂತಿದ್ದ. ಆ್ಯಂಡ್ ಆ ನಡುವೆ ಸ್ವಲ್ಪ ಹುಷಾರಿಲ್ಲದು, ಹಾಸ್ಪಿಟಲ್ಲು ಅದು ಇದು ಅಂತ ಅಂದ್ಬಿಟ್ಟು ಎಷ್ಟೊಂದು ಆಯಿತು. ನಾನೆಲ್ಲ, ನೀವು ವ್ಲಾಗ್ ನೋಡಿದ್ದೀರ, ಕಂಟಿನ್ಯೂಸ್ ಯಾರು ವ್ಲಾಗ್ ನೋಡ್ತಿರ್ತೀರೋ ಅವರಿಗೆಲ್ಲ ಗೊತ್ತಿರುತ್ತೆ. ಆ್ಯಂಡ್ ಫುಲ್ಲು ನಾನು ಏನು ರಂಗನಹಳ್ಳಿಲೇ ಫುಲ್ಲು ಏನಿರಲಿಲ್ಲ, ಮೂಡಿಗೆರೆಗೂ ಹೋಗಿ ಬರ್ತಿದ್ದೆ. 5 ಮಂತ್ಸಿಗೆ ಒಂದು ಸರಿ ಹೋದೆ, 7 ಮಂತ್ಸಿಗೆ ಒಂದು ಸರಿ ಹೋದೆ. ಆಮೇಲೆ ನಾಮಕರಣ ಆದಮೇಲೆ ಹೋದವಳು ಕಂಟಿನ್ಯೂಸ್ 2.5 3 ಮಂತ್ಸ್ ಮೂಡಿಗೆರೆಯಲ್ಲೇ ಇದ್ದೆ ನಾನು. ಸೊ ಹೀಗೆ ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡಿದ್ದೆ. ಅವನಿಗೂ ಅಷ್ಟೇ ಲೋನ್ಲಿ ಫೀಲ್ ಆಗಬಾರ್ದು, ಎಲ್ಲರ ಜೊತೆ ಬೆಳಿಬೇಕನ್ನೋ ಒಂದು ಉದ್ದೇಶದಿಂದ ನಾವು ಅಲ್ಲೇ ಇದ್ದಿದ್ದಷ್ಟೇ. ಆ್ಯಂಡ್ ಈಗ 1 ಇಯರ್ ಆಯಿತು, ಇನ್ನು ಸಾಕು ಇಷ್ಟು ಅಂತ ಅನ್ನಿಸ್ತು. ಆ್ಯಂಡ್ ನಾನು ಸ್ವಲ್ಪ ಎಲ್ಲ ಕಲಿಬೇಕು, ಮಗುನ ಒಬ್ಬಳೇ ನೋಡ್ಕೊಳ್ಳೋದು ಎಲ್ಲ ಮ್ಯಾನೇಜ್ ಮಾಡೋದೆಲ್ಲ ನಾನು ಎಲ್ಲ ಕಲಿಬೇಕು ಅಂತ ಅಂದ್ಕೊಂಡು ಸರಿ ಅಂತ ಧೈರ್ಯ ಮಾಡಿಕೊಂಡು ಇಲ್ಲ ಹೊರಡೋಣ ಬರೋಣ. 1 ಇಯರ್ ಆಯಿತು. ನೀವಿಗೂ ಪಾಪ ಎಲ್ಲ ಹೋಟೆಲು ಫುಡ್ಡು ಅದು ಇದು ಅಂತ ಅಂದ್ಕೊಂಡು ಹೊರಟ್ವಿ. ಇಷ್ಟೇ ರೀಸನ್ನಿಗೆ ಇದ್ದಿದ್ದು ಅಷ್ಟೇ. ನಾನು ಇನ್ನೇನು ಬೇರೆ ಥರದ್ದು ಇಲ್ಲ. ಮಗುಗೋಸ್ಕರ, ಅವನ ಖುಷಿಗೋಸ್ಕರ ನಾವು ಬೆಂಗಳೂರಿಗೆ ಬರ್ದಲ್ಲೇ ಊರಲ್ಲೇ ಇದ್ವಿ. ಮಕ್ಕಳು ಮುತ್ಕೊಡು ತಗ ಅಲ್ಲಿ ನೋಡೋದಲ್ಲಿ ಅಜ್ಜಿ ನೋಡಿದಲ್ಲಿ ಇಲ್ಲಿ ನೋಡಿ ಏನು ಕೊಡ್ತಾ ಇದ್ದ. ಹಾಂ ಬಾಯ್ ಅಂತೇಳ, ಬಾಯ್ ಮಾಡು ಅಜ್ಜಿಗೆ, ಟಟ ಮಾಡು. ಕೇಳ್ತೀಯ? ಟಟ ಮಾಡು ಅಜ್ಜಿಗೆ. ಬಾಯ್ ಅಜ್ಜಿ, ಬಾಯ್ ಅಜ್ಜಿ. ಹೆಂಗ ಎದ್ದು ಬಿದ್ದು ಮಾತಾಡಿಸ್ತಾ ಇದ್ದೆವು. ಬಾಯಮ್ಮ. ಬರೋದು ಗೊತ್ತಿಲ್ಲ ಇನ್ನು ಯಾವಾಗಂತ. ಬರ್ತೀನಿ. ಹಾಂ ಬಾಯ್. ಹಾಂ ತಾಂಡೆ. ಅಳ್ತಾಯ್ತಮ್ಮ. ಅಜ್ಜಿ ಟಾಟ ಇವನಿಗೀಗ ಹೋಗೋ ಜೋಶು, ತಾತನ ಫೀಲಿಂಗ್ ಇಲ್ಲ, ಅಜ್ಜಿದು ಫೀಲಿಂಗ್ ಇಲ್ಲ. ಕನ್ನಡ ಕೈ ಕಸ್ತು ಇದು ಮಾಡ್ತಿತ್ತು. ಬಬ್ಲು ಬಾಯ್. ಇವಾಗ ಎಲ್ಲಿ ಮಾಡ್ತಾನೆ. ತಾತಗೆ ಮುತ್ಕೊಡು. ಈಗ ತಾತನ್ ಬಾಯ್ ಮಾಡು. ಇಲ್ಲಿ ನೋಡು ತಾತ. ಅಂತೂರು ಬಿಟ್ಟು ಬೆಂಗಳೂರು ಕಡೆ ಪಯಣ ಮಾಡ್ತಿದ್ದೀವಿ. ಹೇಮಂಚ್ ಗೌಡ ಎಕ್ಸೈಟೆಡ್ ಆಗಿದ್ದಾನೆ, ಫಸ್ಟ್ ಟೈಮ್ ಬೆಂಗಳೂರು ನೋಡ್ತಿದ್ದಾನೆ. ಹಿಮಾಂಶ್ ಫಸ್ಟ್ ಟೈಮ್ ಹೋಗ್ತಿದ್ದೀರ ಕಣ್ರಿ ಬೆಂಗಳೂರಿಗೆ. ಸೊ ನನ್ನ ಜೊತೆ ಅಮ್ಮನೂ ಬಂದರು, ಯಾಕಂದರೆ ಸ್ಟಾರ್ಟಿಂಗ್ ಅಲ್ವಾ, 1 ವೀಕ್ ಎಲ್ಲ ಅಡ್ಜಸ್ಟ್ ಆಗೋ ತನಕ ಇದ್ದು ಹೋಗೋಣ, ಮತ್ತು ಇಲ್ಲೂ ಏನೇನೆಲ್ಲ ಕ್ಲೀನಿಂಗು ಏನಾದ್ರು ಇದ್ದರೆ ಎಲ್ಲ ಮಾಡಿಕೊಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಮ್ಮ ನನ್ನ ಜೊತೆ ಬಂದರು. ಹಾಗಾಗಿ ನನಗೆ ಅಷ್ಟೊಂದು ಫೀಲ್ ಆಗಲಿಲ್ಲ. ಬಟ್ ಅಮ್ಮ ಚೆನ್ನಮ್ಮಜ್ಜಿ ಅಳ್ತಾಯಿದ್ರು. ಅದನ್ನು ನೋಡಿ ಒಂಥರ ನನಗೆ ಬೇಜಾರಾಯಿತು. ಯಾಕಂದರೆ ಇಷ್ಟು ದಿನ ಇವನನ್ನು ಆಟ ಆಡಿಸ್ಕೊಂಡು ಇದು ಮಾಡಿಕೊಂಡು ಹೇಗೋ 20 ಡೇಸ್ ಆಗಿತ್ತು ನಾನು ಮೂಡಿಗೆರೆಯಿಂದ ರಂಗನಹಳ್ಳಿಲಿದ್ದು. ಸೊ ಏನು ಡೈಲಿ ಅವನ ಜೊತೆ ಆಟಾಡ್ಕೊಂಡು ಇದಾಯಿತು. ಲಾಸ್ಟು ಟಾಟಾ ಮಾಡೋ ಸೀನ್ ಇದೆಯಲ್ಲ, ಅಳ್ಕೊಂಡು ಅದು ತುಂಬ ಬೇಜಾರಾಯಿತು ನನಗೆ.
ಇನ್ನು ಅಪ್ಪನೂ ಸ್ವಲ್ಪ ಬೇಜಾರಾಗಿದ್ರು. ಬಟ್ ಅವರಾದರೆ ವೀಡಿಯೋ ಕಾಲಲ್ಲಿ ನೋಡ್ತಿರ್ತಾರೆ, ಮಾಡ್ತಿರ್ತಾರೆ. ಅಜ್ಜಿಗೆ ಬಟ್ ಆಗಲ್ವಲ್ಲ, ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ನೆಕ್ಸ್ಟ್ ಯಾವಾಗ ಬ್ಯಾಕ್ ಟು ರಂಗನಹಳ್ಳಿ ಗೊತ್ತಿಲ್ಲ, ನೋಡೋಣ. ಇಷ್ಟು ಇವತ್ತಿನ ವ್ಲಾಗ್. ನೆಕ್ಸ್ಟು ಬೆಂಗಳೂರು ಎಂಟ್ರಿ ಆಗ್ತೀವಿ. ಆ್ಯಂಡ್ ಫಸ್ಟ್ ಡೇ ಹೇಗಿರುತ್ತೆ ಬಬ್ಲುಗೆ, ಅವನ ರಿಯಾಕ್ಷನ್ ಏನು, ಆ್ಯಂಡ್ ಮನೆ ಪರಿಸ್ಥಿತಿ ಹೇಗಿದೆ, ನೀವು ಹೇಗೆ ಇಟ್ಕೊಂಡಿದ್ದ ಎಲ್ಲ ನಿಮಗೆ ಮುಂದಿನ ವ್ಲಾಗಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್. ಬಾಯ್.